ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸೆತ್ತಿಚಿಕೊಂಡು ಸ್ಯಾಂಡಲ್ವುಡ್ ಸ್ವಲ್ಪ ಸೈಲೆಂಟ್ ಆಗಿತ್ತು. ಆದರೆ ಈ ಅಯೋಗ್ಯ ಎಂಟ್ರಿ ಕೊಟ್ಟು ಸಖತ್ ಸೌಂಡ್ ಮಾಡ್ತಿದ್ದಾರೆ. ಅಯೋಗ್ಯ ಅಂತ ಯಾರಿಗೂ ಬೈತಾ ಇಲ್ಲ, ಶಾಕ್ ಆಗಬೇಡಿ. ನಮ್ಮ ಅಭಿನಯ ಚತುರ ಸತೀಶ್ ಅವರು ಹಾಗೆ ನಮ್ಮ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರು ಅಭಿನಯ ಮಾಡಿರುವಂತಹ ಅಯೋಗ್ಯ 2 ಸಿನಿಮಾ ರಿಲೀಸ್ ಆಗಿ ಭರ್ಜರಿಯಾಗಿ ಓಡ್ತಾ ಇದೆ. ಸೊ ಹಾಗಾಗಿ ಇವತ್ತು ಸಿನಿಮಾ ಬಗ್ಗೆ, ಸಿನಿಮಾದ ಯಶಸ್ಸಿನ ಬಗ್ಗೆ ಸಾಕಷ್ಟು ಮಾತಾಡೋಕೆ ಇವತ್ತು ನಮ್ಮ ಜೊತೆ ಚಿತ್ರತಂಡ ಇದ್ದಾರೆ. ಮೊದಲನೇದಾಗಿ ಅವರನ್ನ ತಡ ಮಾಡದೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಸಿನಿಮಾದ ನಾಯಕ ನಟ ಅಭಿನಯ ಚತುರ ನೀನಾಸಂ ಸತೀಶ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಜೊತೆಗೆ ಅಯೋಗ್ಯ 2 ಸಿನಿಮಾಗೆ ಒಂದು ಗ್ಲಾಮರ್ ಕೊಟ್ಟಿದ್ದಾರೆ, ಮಿಲ್ಕಿ ಬ್ಯೂಟಿ, ನಮ್ಮ ಸ್ಯಾಂಡಲ್ವುಡ್ ಮಿಲ್ಕಿ ಬ್ಯೂಟಿ ಪ್ರಜ್ಞಾ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಲೋ, ಹಾಯ್, ನಮಸ್ತೆ, ವೆಲ್ಕಮ್. ಎಸ್, ಹಾಗೆ ಸಿನಿಮಾದಲ್ಲಿ ಮಾತ್ರ ಸತೀಶ್ ಸಿದ್ದೇಗೌಡರ ಪಕ್ಕದಲ್ಲೆಲ್ಲ ಪ್ರತಿ ಇಂಟರ್ವ್ಯೂ ಅಲ್ಲಿ ಈಗಲೂ ಕೂಡ ಅವ್ರ ಪಕ್ಕದಲ್ಲೇ ಇದ್ದಾರೆ. ಅವರ ಬಂಟ, ಅವ್ರ ಫ್ರೆಂಡ್ ಕುಚಿಕು ಅಂತ ಹೇಳ್ಬೋದು. ಗಿರೀಶ್ ಶಿವಣ್ಣ ಅವರಿದ್ದಾರೆ, ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ ಯು. ಆ್ಯಂಡ್ ಮೇನ್ಲಿ ಇಂಪಾರ್ಟೆಂಟ್, ಅಯೋಗ್ಯ 2 ಸಿನಿಮಾದ ಸೂತ್ರಧಾರ ಡೈರೆಕ್ಟರ್ ಮಹೇಶ್ ಕುಮಾರ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್, ಯಾಕೆ ಎಲ್ಲರದ್ದು ಜೋಶ್ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ, ಇಲ್ಲ ಸರ್ದು ಮಾತ್ರ ನೀವು ಸರಿ ನೀವು ಮಾತಾಡ್ತಾ ಇದ್ದೀರಾ ಅಂತ ನಾವು ಇವಾಗ ಭಯ ಆಯ್ತು ಸ್ವಲ್ಪ. ಮಾತಾಡಿ. ಹೇಗಿದ್ದೀರಾ ಎಲ್ರು? ಜೋಶ್ ಹೇಗಿದೆ? ಸುಸ್ತಾಗಿದ್ದೀರಾ? ಜೋಶಲ್ಲಿದ್ದೀರಾ? ಜೋಶ್ ಆಗಿ ಇದೆ, ಸುಸ್ತೇನಾಗಿಲ್ಲ. ಆಲ್ ಓವರ್ ಕರ್ನಾಟಕ ಸುತ್ತಾನೆ ಇದೀವಿ, ಎಲ್ಲ ಕಡೆ ಪ್ರಮೋಷನ್ ಮಾಡ್ತಾನೆ ಇದೀವಿ. ಹಂಗಾಗಿ ಏನು ಜೋಶ್ ಕಡಿಮೆ ಆಗಿಲ್ಲ. ಈ ತರ ಜೋಶು ಸಿಗಬೇಕಲ್ಲ, ಈ ಜೋಶ್ಗೋಸ್ಕರನೇ ಎಷ್ಟೋ ವರ್ಷ ಕಾದಿದ್ದೀವಿ. ಹಾಗಾಗಿ ನಮಗೆಲ್ಲ ಖುಷಿ ಇದೆ. ಟಯರ್ಡ್ ಆಗಿದ್ದೀವಿ ಅಫ್ಕೋರ್ಸ್, ಏಕೆಂದರೆ 1000 ಕಿಲೋಮೀಟರ್ ಜರ್ನಿ ಮಾಡ್ತಾನೆ ಇದ್ದೀವಿ, ನಿಲ್ಸೇ ಇಲ್ಲ ಪ್ರಯಾಣನ. ಹಾಗಾಗಿ ಒಂದು ಸ್ವಲ್ಪ ಟಯರ್ಡ್ ಆಗಿದ್ದೀವಿ, ಬಟ್ ವಿ ಆರ್ ವೆರಿ ಹ್ಯಾಪಿ. ಈ ಥರ ಸುಸ್ತು ಬೇಕು. ಚಕ್ರ ಕಟ್ಕೊಂಡ್ಬಿಟ್ಟಿದ್ದೀರಾ ಅಲ್ಲ, ಚಕ್ರ ಕಟ್ಕೊಂಡು ಓಡ್ತಾ ಇದ್ದೀರಾ ಎಲ್ರು. ಹೌದು. ಎಸ್, ಈಗ ಏನು ಗೊತ್ತಾ, ಯೂಶಲಿ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಪ್ರಮೋಷನ್ಸ್ ಮಾಡ್ತಾರೆ ಆ್ಯಂಡ್ ರಿಲೀಸ್ಗೂ ಮುಂಚೆ ರಿಲೀಸ್ ಆಗಿ ಒಂದು ಫ್ಯೂ ಡೇಸು. ಬಟ್ ನೀವೆಂತ ರಿಲೀಸ್ ಆಗಿ ಸಕ್ಸಸ್ಫುಲಿ ಇನ್ನೇನು 2 ಡೇಸ್ ಆದರೆ 25 ಡೇಸ್ ಆಗಿದೆ, ಈಗಲೂ ಕೂಡ ಪ್ರಮೋಷನ್ ಸೋಷಿಯಲ್ ಮೀಡಿಯಾ ಅಲ್ಲ. ಯಾಕೆ ಅಷ್ಟೊಂದು ಲವ್ ಅಯೋಗ್ಯ ಮೇಲೆ? ಅಂದರೆ ಆ್ಯಕ್ಚುಲಿ ಅಂದರೆ ನನಗೆ ಈ ಸೆಲೆಬ್ರೇಷನ್ನ ನೋಡೋದೈತಲ್ಲ, ಅಂದರೆ ಥಿಯೇಟ್ರಲ್ಲಿ ಜನ ಅವ್ರು ಸೆಲೆಬ್ರೇಟ್ ಮಾಡೋದನ್ನ, ಅವ್ರು ಖುಷಿ ಪಡೋದನ್ನ, ಅವ್ರು ಎಂಜಾಯ್ ಮಾಡೋದು ನೋಡೋದೈತಲ್ಲ, ಆ ಕಾರಣಕ್ಕೆ ನಾವೆಲ್ಲರೂ ಅಂದರೆ ಥಿಯೇಟ್ರ್ ಬಿಡ್ದಂಗೆ ಸುತ್ತಾ ಇರೋದು. ಅಂದರೆ ಒಂದು ಭಯ ಹುಟ್ಟಾಕಿದ್ರು. ಅಂದರೆ ಜನರಲ್ಲಿ ಅಂದರೆ ಜನ ಇನ್ನೇನು ಬರೋದಿಲ್ವ ಥಿಯೇಟ್ರಿಗೆ ಅನ್ನೋ ಥರದ್ದೊಂದು ಭಯ ಏನು ನಿರ್ಮಾಣ ಆಗಿತ್ತು. ಈಗ ಬಂದಿದ್ದಾರಲ್ಲ ಸಿಕ್ಕಾಪಟ್ಟೆ, ಅದನ್ನು ಎಂಜಾಯ್ ಮಾಡ್ಬೇಕು ನಾವು. ಅದು ಸುಳ್ಳು ಅಂತ ಪ್ರೂವ್ ಮಾಡಿದೆ ಮತ್ತೆ ಅಯೋಗ್ಯ. ಲಕ್ಷಾಂತರ ಜನ ಇವತ್ತು ಸಿನಿಮಾ ನೋಡಿದ್ದಾರೆ, ಸುಳ್ಳು ಅಂತ ಪ್ರೂವ್ ಮಾಡಿದೆ. ಈ ಖುಷಿ, ಈ ಸಂಭ್ರಮ ಎಲ್ಲ ಒಟ್ಟೊಟ್ಟಿಗೆ ಆಯ್ತು ನಮಗೆ. ಹಂಗಾಗಿ ಅವ್ರ ಸಂಭ್ರಮ ಪಡೋದನ್ನು ನಾವು ಕಣ್ ತುಂಬ್ಕೊಳ್ಳೋಕ್ಕೋಸ್ಕರ ನಾವೆಲ್ಲ ಕಡೆ ಓಡಾಡ್ತಾ ಇದೀವಿ ಅಷ್ಟೇ. ಎಸ್, ಪ್ರಜ್ಞಾ ಅವರು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೇಗಿದೆ ಇದು ಕಮ್ ಬ್ಯಾಕು, ಮತ್ತೆ ನಮ್ಮ ವೆಲ್ಕಮ್ ಹೇಗಿದೆ ನಿಮಗೆ? ಸೂಪರ್, ತುಂಬ ಚೆನ್ನಾಗಿದೆ ವೆಲ್ಕಮ್. ಎಲ್ಲ ಕಡೆಯಿಂದ ವೆಲ್ಕಮ್ ತುಂಬ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಬ್ರೇಕ್ ಬಂದೆ ಅಂತ, ಬಟ್ ಆ ಥರ ಅನಿಸ್ಲಿಲ್ಲ ನನಗೆ. ಅಂಥ ಒಳ್ಳೆ ಟೀಮ್, ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಕಲಿತೆ. ಸೊ ಇಟ್ ವಾಸ್ ಕಲಿತೆ ಏನಂತ ಅಂತ ಹೇಳ್ಬೇಕಂತಂದ್ರೆ ಪೇಷನ್ಸ್ ಪ್ಲಸ್ ಅವರಿಂದ, ಆಸ್ ಯು ಸೆಡ್, ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ಪ್ರಮೋಷನ್ಸ್ಗೆ. ಸೊ ಅಫ್ಕೋರ್ಸ್ ಅದೆಲ್ಲ ಕಲಿಯೋದು ಎವ್ರಿ ಡೇ ಇಸ್ ಅ ಲರ್ನಿಂಗ್ ಅಂತಲೇ ಹೇಳ್ಬೋದಲ್ಲ. ಸೊ ಸ್ವಲ್ಪ ಕಾಲು ಎಳೆಯೋದನ್ನು ಕಲಿತೆ, ನಾನು ಕಾಲು ಎಳೆಯೋದು ಕಲಿತೆ. ಇವರು ಒಂದು ವರ್ಷಾನ್ಗಟ್ಲೆ ಜೊತೆಗಿದ್ರು ಏನೂ ಕಲ್ತಿಲ್ಲ. ಇಲ್ಲಿ ಕೂತಿರುವಂತ ಬೆಣ್ಣೆ ಅನ್ನುವಂತ ಕ್ಯಾರೆಕ್ಟರ್ ಇಟ್ಕೊಳ್ಳಿ, ಅವ್ರನ್ನ ಬಿಡ್ಬಿಡಿ ಹೇಳ್ತೀನಿ. ಏನೂ ಕಲ್ತಿಲ್ಲ ನೋಡಿ, ಅಲ್ಲಿ ಮುಖದಲ್ಲಿ ನೋಡಿ ಎಷ್ಟು ಮುಗ್ಧವಾಗಿದ್ದಾರೆ. ಡೋಂಟ್ ಗೋ ಬೈ ಹಿಸ್ ಫೇಸ್, ಅವ್ರ ಮುಖದಿಂದ ಹೋಗ್ಬಿಡಿ. ಬೆಣ್ಣೆ ಕಲಿದಿರೋದಕ್ಕೆ ಸಿದ್ಧ ಕಾರಣ, ಏನು ಕಲ್ಸೇ ಇಲ್ಲ. ಪಾಪ ಅವ್ರೇನ್ ಮಾಡ್ತಾರೆ, ನೀವು ಕಲಿಬೇಕು. ಫ್ರೆಂಡ್ ಆದ್ರೆ ಮಾಡ್ಲಾ, ಇದನ್ನ ಹೇಳ್ಲಾ, ಮಾಡ್ಲಾ ಅಂತ ಅನ್ಬೇಕು. ಬೇಡ ಕಣ್ಲಾ, ಇದು ಬೇಡ ಕಣ್ಲಾ, ಮಳ್ಳೆ ಬೇಡ ಅಂದ್ರೆ ನಿಜ. ನೀವು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು. MLA ಆಗಿದ್ದಾರೆ, ಅಧ್ಯಕ್ಷರು ಆಗಿದ್ದಾರೆ. ಯಾರು? ಅವ್ರು MLA ಮಾಡ್ಬೇಕೀಗ. ಓಕೆ, ವೈಟಿಂಗ್ ನಾವೆಲ್ಲ. ಸರ್, ಈಗ ಏನ್ ಗೊತ್ತಾ, ಟ್ರೇಲರ್ ಇನ್ವಿಟೇಷನ್ ಟ್ರೇಲರ್ ಸಿನಿಮಾಗೆ ಬಂದೆ, ನೀವು ಟ್ರೇಲರೇ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರಿ. ಎಷ್ಟೊಂದು ಜನ ಟ್ರೇಲರ್ ನೋಡಿ ಇದೊಂದು ಕ್ಯೂರಿಯಾಸಿಟಿ ಇರುತ್ತೆ, ಏನಿರ್ಬೋದು ಸಿನಿಮಾದಲ್ಲಿ ಅಂತ ಬರ್ತಾರೆ. ಯಾಕೆ ಟ್ರೇಲರ್ ಕೊಡ್ಲಿಲ್ಲ ನೀವು? ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಏನಾರ ಕೇಳಿದ್ರೆ ಯೋಗ್ಯ, ಅದು ನೋ ಗ್ಲಿಮ್ಸ್ ವಿಡಿಯೋ, ನೋ ಟೀಸರ್, ನೋ ಟ್ರೈಲರ್. ಇದೇ ಸೀಕ್ರೆಟ್. ನಾವೇನಾದ್ರು ಟ್ರೈಲರ್ ಬಿಟ್ಟಿದ್ರೆ ಎಲ್ಲ ಕ್ಯಾರೆಕ್ಟರ್ಗಳು ರಿವೀಲ್ ಆಗ್ತಿತ್ತು. ಇವತ್ತಿನ ಆಡಿಯನ್ಸ್ ಏನು ಮಾಡ್ತಾರೆ, ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಗೇಜ್ ಮಾಡ್ತಾರೆ. ನೀವು ಹೆಂಗಿರುತ್ತೆ ಟ್ರೈಲರ್ ನೋಡಿದ ತಕ್ಷಣ ಬರಬೇಕಾ ಬೇಡವಾ ಅಂತ.
ಇನ್ನು ಒಂದು 15 ವರ್ಷ ಹಿಂದೆ ಹೋದ ನಿಮಗೆ ಬರೀ ಆಡಿಯೋ ಕ್ಯಾಸೆಟಲ್ಲಿ ಆಡಿಯೋ ಕೇಳ್ಕೊಂಡು ವಿಜುವಲ್ಸ್ನ ನೋಡ್ಕೊಂಡು ಬರ್ತಿದ್ರು, ಓ ಹಿಂಗಿರುತ್ತೇನೋ ಸಾಂಗು ಅಂತ. ನಾವು ಇವಾಗ ಲಿರಿಕಲ್ ವಿಡಿಯೋ ಟ್ರೈಲರ್ ಎಲ್ಲ ತೋರಿಸಿ ನಾವು ಕ್ಯೂರಿಯಾಸಿಟಿನ ಓಪನ್ ಮಾಡಿಬಿಡ್ತಾ ಇದ್ದೀವಿ. ಸೊ ನನ್ನ ಮುಂದಿನ ದಿನಗಳಲ್ಲೂ ಅಷ್ಟೇ ನಾನು ಟ್ರೈಲರ್ ಮಾಡೋಕ್ಕೆ ಹೋಗಲ್ಲ. ಸಾಂಗ್ಸ್ನ ಇಟ್ಕೊಂಡು ಪ್ರೆಸೆಂಟೇಷನ್ ಕೊಟ್ಟು ಹೊರಡೆ ತರುವಂಥ ಏನು ಇವಾಗ ಗೆದ್ದಿದ್ದೀವಿ ಈ ಸೂತ್ರ ಇಟ್ಕೊಂಡೆ ಮುಂದಕ್ಕೆ ಹೋಗ್ತೀವಿ. ವರ್ಕ್ ಆಗ್ಬೋದೇನೋ ಆ ಭಯದಲ್ಲೇ ಮಾಡಿದ್ದೀವಿ ಅದನ್ನು. ಟ್ರೈಲರ್ ಬಿಡಬೇಕು ಅಂತ ಕೆಲವು ಒತ್ತಡ ಬಿದ್ದಿತ್ತು, ಡಿಸ್ಟ್ರಿಬ್ಯೂಟರ್ ಹೇಳ್ತಾಯಿದ್ರು. ಬಟ್ ಬೇಡ, ನಂಗೆ ರವಿ ಸರ್ ರಿವೀಲ್ ಆಗಿ ಹೋಗ್ತಾರೆ, ಸಾಧು ಸರ್ ರಿವೀಲ್ ಆಗ್ತಾರೆ, ಮೇಜರ್ ಪಾತ್ರಗಳು. ಸೊ ಸರ್ಪ್ರೈಸ್ ಉಂಟು ಜನಕ್ಕೆ. ಓಪನಿಂಗ್ ನರ್ತಕಿ ಟಕಿಸಲ್ಲಿ ಎಲ್ರಿಗೂ ವಿಜುವಲ್ಸ್ ಶಾಕ್ ಇದ್ರು ಎಲ್ಲರೂ. ಆಚೆ ರವಿ ಸರ್ ಅವರೇ, ಸಾಧು ಅವರೇ, ಟ್ರೈಲರ್ ತೋರಿಸ್ಬಿಟ್ಟಿದ್ರೆ ಒಂದು ಫೋಟೋ ಬಿಟ್ಟಿದ್ರು ಸುಧಾ ಇಷ್ಟು ಸಕ್ಸಸ್ಗೆ ಒಂದು ಹೆಜ್ಜೆ ಹಿಂದೆ ಇರ್ತಿದ್ದವು ನಾವು. ಅದಕ್ಕೋಸ್ಕರ ಬಿಟ್ಟಿಲ್ಲ. ನಾನು ಸಿನಿಮಾ ನೋಡಿದಾಗ ದೇವರಾಜ್ ಸರ್ ಬರ್ತಾರೆ, ರವಿ ಸರ್ ಬರ್ತಾರೆ, ಇನ್ನು ಎಷ್ಟು ಜನ ಬರ್ತಾರೆ ಅಂತ ನಾನು ವೇಟಿಂಗ್ ಮಾಡ್ತಾ ಇದ್ದೆ. ಸೊ ಒಬ್ಬೊಬ್ಬರೇ ಸರ್ಪ್ರೈಸಿಂಗ್ ಆಗಿ ಬರ್ತಾನೆ ಇದ್ದಾರೆ. ಆ್ಯಂಡ್ ಹೇಳಿದ್ರು ಸರ್, ನಿಮ್ಗೆ ಅಷ್ಟು ಥಿಯೇಟರಲ್ಲಿ ಅಷ್ಟು ಜನ ನೋಡಿ ತುಂಬ ಲಾಂಗ್ ಟೈಮ್ ಆದಮೇಲೆ ಒಂದು ಸಿನಿಮಾಗೆ ಈ ರೇಂಜಿಗೆ ರೆಸ್ಪಾಂಡ್ ಬಂದಿರೋದು, ಸಿಂಗಲ್ ಸ್ಕ್ರೀನಲ್ಲೂ ಕೂಡ ಅಷ್ಟು ಹೌಸ್ಫುಲ್ಲು, ಆ ಶಿಲ್ಲೆ ಚಪ್ಪಾಳೆ, ಆ ಮೂಮೆಂಟ್ ಹೇಗಿತ್ತು ಅದು? ಅದು ಒಂಥರ ಮಿಶ್ರ ಪ್ರತಿಕ್ರಿಯೆ ನಮಗೆ. ಹೆಂಗೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಈ ಕಡೆ ಒಳಗಡೆ ಆನಂದನೂ ಆಗ್ತಾಯಿತ್ತು, ಎರಡು ಡಬಲ್ ಆಗ್ತಾಯಿತ್ತು. ಅಂದರೆ ಯಾಕೆಂದ್ರೆ ನಾವು ಒಂದು 2 ವರ್ಷ ಕಷ್ಟಪಟ್ಟು, ಅಂದರೆ ಹಗಲು ರಾತ್ರಿ ಹೆಂಗಿತ್ತು ಅಂದರೆ ನಾವು ಗೆಲ್ಲೇಬೇಕು ಹಠ ತೊಟ್ಕೊಂಡೇ ಮಾಡಿ ಸಿನಿಮಾ ಇದು. ಅಂದಮೇಲೆ ಪ್ರಮೋಷನ್ ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ತಿಂಗಳಾನುಗಟ್ಟಲೆ ಪ್ರಮೋಷನ್ ಮಾಡ್ತಾನೇ ಇದ್ದೀವಿ. ಅಂದರೆ ಇವತ್ತರೆಗೂ ನಿಲ್ಲಿಸೇ ಇಲ್ಲ. ನಾವು ಶುರು ಮಾಡಿದ್ದು ಯಾವಾಗ ಗೊತ್ತಾ, ಲಾಸ್ಟ್ ಮಂತು ಹೆಚ್ಚು ಕಡಿಮೆ ಒಂದು 25-30 ದಿವಸ ಆಗೋಯ್ತು ನಾವು ಪ್ರಮೋಷನ್ ಶುರು ಮಾಡಿದ್ದೆ. ಅಲ್ಲಿಂದ ಕಂಟಿನ್ಯೂಸ್ ಪ್ರಮೋಷನ್ ಮಾಡ್ತಾನೆ ಇದೀವಿ. ಒಂದು ಕಡೆ ಭಯನೂ ಇತ್ತು ನನಗೆ, ಎಲ್ಲಿ ಓವರ್ ಪ್ರಮೋಷನ್ ಮಾಡ್ತಾ ಇದೀವ ನಾವು, ಜನಕ್ಕೆ ಏನಾದ್ರು ಏನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಗುರು, ಇಷ್ಟೊಂದು ಮಾಡ್ತಾ ಇದ್ದೀರಾ ಗುರು ಅಂತ ಅನ್ಸ್ಬಿಡುತ್ತಾ, ಎಲ್ಲ ಥರ ಭಯಗಳು ಇತ್ತು. ಬಟ್ ಅದಾದಮೇಲೆ ಆ ಒಂದು ಸಂಭ್ರಮಕ್ಕೆ ನಾವು ಎಷ್ಟೋ ರಾತ್ರಿಗಳು ನಿದ್ದೆ ಬರ್ತಾ ಇರಲಿಲ್ಲ. ಅಂದರೆ ಆ ನರ್ವಸ್ ಆಗ್ತಾಯಿತ್ತು 100%. ಯಾಕೆಂದರೆ ಪ್ರತಿ ಸಿನಿಮಾ ರಿಲೀಸ್ಗೂ ನಮಗೆ ಒಂದು ಸಣ್ಣ ನರ್ವಸ್ ಇದ್ದೇ ಇರುತ್ತೆ. ಈ ಸಲ ಸ್ವಲ್ಪ ಜಾಸ್ತಿನೇ ಇತ್ತು. ಯಾಕೆಂದರೆ ಭಯ ಬೀಳಿಸಿದವ್ರು ತುಂಬ ಜನ ಇದ್ದರು ಹಿಂದೆ. ಯಾಕೆಂದರೆ ಇನ್ನು ಥಿಯೇಟ್ರ್ ಬರಲ್ಲ ಅನ್ನೋ ಥರದ್ದೇ ಭಯ ಬೀಳಿಸ್ತಾ ಇದ್ರು. ಬಟ್ ನನಗೆಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಇತ್ತು, ಯಾಕೆ ಬರಲ್ಲ ಒಳ್ಳೆ ಸಿನಿಮಾ ಮಾಡಿದಾಗ. ಅವತ್ತು ಜನ ಅಯೋಗ್ಯ ನೋಡಿದ್ದಾರೆ ಅಂದರೆ ಇವತ್ತು ನೋಡ್ತಾರೆ. ಏನು ಎಲ್ಲರೂ ಜನರ ಮೆಂಟಾಲಿಟಿ ಕಂಪ್ಲೀಟ್ಲಿ ಹಿಂಗೆ ರಪ್ಪನ್ ಚೇಂಜ್ ಆಗ್ಬಿಡಲ್ಲ ಒಂದೇ ಸಲಕ್ಕೆ. ಓಕೆ, ಆ ಬಿಲೀವ್ ಇತ್ತು ನನಗೆ. ಅದನ್ನು ನೋಡಿದಾಗ ಒಂದು ಹೌದಲ್ವಾ, ಅಂದರೆ ಈಗ ಯಾವಾಗ ಸಕ್ಸಸ್ ಬರುತ್ತೆ ನಮಗೆ, ಯಾವಾಗ ಈ ರೇಂಜಿಗೆ ಜನ ನೋಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಬಟ್ ಬಂದಾಗ ನಾವು ಅವ್ರು ನೋಡಿ ಖುಷಿ ಪಡಬೇಕು. ಆ ಕಾರಣಕ್ಕೇ ನಾವು ಥಿಯೇಟ್ರ್ ಒಳಗಡೆ ನುಗ್ಗಿದ್ದು ಆ್ಯಂಡ್ ನಾವು ಎಂಜಾಯ್ ಮಾಡಿದ್ದು. ಇನ್ನೇನು ಮತ್ತೆ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ, ಅಷ್ಟು ಜನ ನೋಡಿ ಸೆಲೆಬ್ರೇಟ್ ಮಾಡಿಲ್ಲ ನಾವು ಅಂದರೆ ಇನ್ನೇನು ಮನೇಲಿ ಕೂತ್ಕೊಂಡು ಏನು ಮಾಡೋಣ. ಈ ಒಂದು ಕ್ಷಣಕ್ಕೋಸ್ಕರ ನಾವು ಸಿನಿಮಾ ಮಾಡಿದ್ದು. ನಾವು ನೋಡ್ಕೊಳಕ್ ಸಿನಿಮಾ ಮಾಡಿಲ್ಲ, ಸಿನಿಮಾನ ಜನ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ಮಾಡಿದ್ದು. ಅದು ಮಾಡ್ತಾ ಇದ್ದಾಗ ನಾವು ಮನೇಲಿ ಕೂತ್ಕೊಂಡು ಏನು ಮಾಡೋಣ, ಮನೇಲಿ ಕೂತ್ಕೊಳಕ್ ಹೆಂಗಾಗುತ್ತೆ, ಅದಕ್ಕೆ ನಾವು ನಡ್ರಿ ಅಂತ ಹೊರಟು ಎಲ್ಲರನ್ನು ಕರ್ಕೊಂಡು ಫುಲ್ ಓಡ್ತಾ ಇದ್ದೀವಿ. ಎಸ್, ಈಗ ನೀವು ಒಂದು ಸಾಂಗ್ ಇಂದಾನೆ ನಿಮಗೆ ಇಷ್ಟು ಚಂದ ಭರ್ಜರಿ ಕಂಬ್ಯಾಕ್ ಸಿಕ್ಕಿದೆ. ಇನ್ನು ಮೂವಿ ಹೀರೋಯಿನ್ ಆಗಿ ಬಂದಿದ್ರೆ ಅದಿನ್ನ ಹೆಂಗಿರ್ತಾಯಿತ್ತು, ಆ ಮೂಮೆಂಟ್ ಹೇಗೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಫ್ಕೋರ್ಸ್ ಸಾಂಗ್ ವಿಲ್ ಕಮ್ ಟು ದ ಸಾಂಗ್ ಸಿಕ್ಕಿ ಇಷ್ಟೊಂದು ಭರ್ಜರಿ ಇದು ಸಕ್ಸಸ್ ಸಿಕ್ಕಿದೆ ಅಂತ ಅಂತಿದ್ದೀರಾ. ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ನನ್ನ ಸೆಲ್ಫ್ ನಾನು ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ. ಆ್ಯಸ್ ಐ ಸೆಡ್ ಬಿಫೋರ್ ಆಲ್ಸೋ, ವೆದರ್ ನಾನು 1 ನಿಮಿಷ ಇರ್ತೀನೋ 3 ನಿಮಿಷ ಇರ್ತೀನೋ, ಇಲ್ಲಿ ಇಡೀ ಸಿನಿಮಾದಲ್ಲಿ ಇರ್ತೀನೋ, ನೋ, ಆ್ಯಕ್ಟರ್ಗೆ ಏನು ಬೇಕು, ನಮ್ಮ ಕೆಲಸ ಏನಿದೆ ಅದು ಅಚ್ಚುಕಟ್ಟಾಗಿ ಮಾಡಿದೀವ, ನಮ್ಗೆ ಅದು ತೃಪ್ತಿ ಸಿಕ್ಕಿದೆಯಾ, ನಾವು ಹೇಗೆ ಕಾಣಿಸ್ತೀವಿ ಸ್ಕ್ರೀನಲ್ಲಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ಖುಷಿ ಇದೆ. ಸಿನಿಮಾ ಮಾಡಿದ್ದೆ ಮನಸಾರೆ ಅಂತ ಒಂದು ಸಿನಿಮಾ, ಅದ್ರಲ್ಲಿ ನಾನು ಬರೋದು 4 ಸೀನ್. ಓಕೆ, ಆ 4 ಸೀನಿಂದ ನನಗೆ ಆ ಸಿನಿಮಾಯಿಂದ ಇನ್ನೊಂದು 10 ಸಿನಿಮಾ ಬಂತು ಆಫರ್. ಓಕೆ, ಎಷ್ಟು ಸೀನ್ ಇರ್ತೀವಿ ನಾವು, ಎಷ್ಟೋ ಡ್ಯೂರೇಷನ್ ಇರ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ ಸಿನಿಮಾದಲ್ಲಿ. ಒಂದೇ ಸೀನ್ ಬಂದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಭಾಳ ಮುಖ್ಯ ಆಗುತ್ತೆ. ನಿಮ್ಮ ಹಾಡು ಆ್ಯಕ್ಚುಲಿ ಜನರಿಗೆಲ್ಲ ಸಿಕ್ಕಾಪಟ್ಟೆ ಹೌದು, ಇಂಪ್ಯಾಕ್ಟ್ ಆಗಿದೆ, ಎನರ್ಜಿ